ಅನಾವರಣಕ್ಕಾಗಿ ನಮ್ಮ ನೋವು ನಲಿವು ಈ ಎಲ್ಲ ವಿಚಾರಗಳನ್ನ ಅರಿತಂತಹ ನಮ್ಮ ಡಾಕ್ಟರ್ ಎಸ್.ಎಲ್. ಸ್ವಾಮಿಯವರು ಏಕ ವ್ಯಕ್ತಿ ರಂಗ ಪ್ರವೇಶ ಪ್ರಯೋಗವನ್ನು ಮಾಡ್ತಿದ್ದಾರೆ. ಇದು ಜಗತ್ತಿಗೆ ನಮ್ಮ ವಿತರಕ ವೃತ್ತಿಯನ್ನ ತಿಳಿಯಪಡಿಸುವುದಕ್ಕಾಗಿ ಹಾಗೂ ಏನು ದೃಶ್ಯ ಮಾಧ್ಯಮವನ್ನ ನಾವು ಪರದೆ ಮೇಲೆ ತರೋದಕ್ಕಾಗಲ್ಲ, ವಿತರಕರನ್ನ ಒಂದು ನಾಟಕದ ರೂಪದಲ್ಲಿ ತರಬೇಕು ಅಂತ ಸರ್ ನಮಗೆ ಎಸ್.ಎಲ್. ಸ್ವಾಮಿ ಸರ್ ಹೇಳಿದಾಗ, ಹೌದು ನೀವು ಕೂಡ ನಮಗೆ ಸಹಕಾರ ಕೊಡ್ತಿದ್ದೀರಿ ಹಾಗೂ ಸಮಾಜದ ಗಣ್ಯರು ಕೂಡ ಈ ನಾಟಕವನ್ನ ನೋಡ್ಲಿ, ಈ ನಾಟಕದ ಮುಖಾಂತರ ನಮ್ಮ ಏನು ತೊಳಲಾಟಗಳಿದೆ, ನಮಗೆ ಬೇಕಾಗಿರ್ತಕ್ಕಂಥದ್ದು ಏನಿದೆ, ನಮ್ಮ ಅವಶ್ಯಕತೆಗಳು ಏನು, ಈ ವೃತ್ತಿಯನ್ನು ಬಿಟ್ಟು ಹೋಗ್ತಿದ್ದಾರೆ ಹಲವರು ಕರೋನಾದ ನಂತರ. ಹಾಗಾಗಿ ಈ ವೃತ್ತಿಯನ್ನು ಮತ್ತೆ ಅವಲಂಬಿಸಿಕೊಂಡು ಮತ್ತೆ ಬರಲಿ, ಪತ್ರಿಕೆಗಳ ಏಳಿಗೆ ಆಗಲಿ, ಪತ್ರಿಕಾ ವಿತರಕರು ಕೂಡ ಇದರ ವೃತ್ತಿಯಲ್ಲಿ ಏಳಿಗೆ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವರಿಗೆ ನಾವು ನಮ್ಮ ವೃತ್ತಿಯ ನಾಟಕವನ್ನ ಹೇಳಿದಾಗ ನಮಗೆ ಅದರ 2 ವರ್ಷಗಳ ಹಿಂದೆಯೇ ಈ ನಾಟಕ ಬರಬೇಕಾಗಿತ್ತು. ಈಗಲೂ ಕೂಡ ನಮಗೆ ಈ ನಾಟಕವನ್ನು ನಡೆಸುವಂತಹ ಶಕ್ತಿ ಇಲ್ಲ. ಇದಕ್ಕೆ ನಾವು ದಾನಿಗಳನ್ನ ಕೇಳ್ತಾ ಇದ್ದೀವಿ, ಹಲವಾರು ಗಣ್ಯರನ್ನ ಹೋಗಿ ಭೇಟಿಯಾಗಿದ್ದೀವಿ. ಎಲ್ಲರೂ ನಮಗೆ ಸಹಕಾರ ನೀಡಿದ್ರೆ ಇದು ನಮ್ಮ ಒಂದು ಕರೋನಾದ ಸಮಯದಲ್ಲಿ ಏನು 200ಕ್ಕೂ ಹೆಚ್ಚು ಜನ ಏನು ವಿತರಕರು ನಾನಾ ಕಾರಣಗಳಿಂದ ಮತ್ತು ಅನೇಕ ವಿಚಾರಗಳಲ್ಲಿ ಮೃತಪಟ್ಟಿದ್ದಾರೆ. ಹಾಗಾಗಿ ಅವರು ಎಲ್ಲರಿಗೂ ಕೂಡ ಏನಾದರೂ ಒಂದು ಕೈಲಾದ ಸೇವೆ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಒಂದು ಶ್ರಮ ವಹಿಸಿ ಈ ಒಕ್ಕೂಟವನ್ನು ಕಟ್ಟಿದ್ದೀವಿ. 5 ಸಮ್ಮೇಳನಗಳನ್ನು ಮಾಡಿದ್ದೀವಿ. ಮತ್ತೆ ಇದೊಂದು ನಮ್ಮ ವೃತ್ತಿಯನ್ನು ಪರಿಚಯಿಸುವ ಒಂದು ವಿಶೇಷ ಒಂದು ನಾಟಕವಾಗಿರೋದ್ರಿಂದ ನಾವು ಇದಕ್ಕೆ ಎಲ್ಲದಕ್ಕೂ ಒಪ್ಪಿಕೊಂಡಿದ್ದೀವಿ. ಹಾಗಾಗಿ ಎಲ್ಲೇ ಒಂದು ಕಾರ್ಯಕ್ರಮಗಳು ನಡೆದರೂ ಕೂಡ ಒಂದು ನಾಟಕದ ಮುಖಾಂತರ ನಮ್ಮ ವೃತ್ತಿಯ ಒಂದು ಪರಿಚಯವಾಗುತ್ತೆ. ಒಂದು ಪ್ರಪಂಚಾದ್ಯಂತ ಈ ನಾಟಕದ ಪ್ರದರ್ಶನದ ಮುಖಾಂತರ ಈ ವೃತ್ತಿಯ ಒಂದು ವಿಶೇಷತೆಗಳು ತಿಳಿಬೇಕು ಅನ್ನೋದಕ್ಕೋಸ್ಕರ ನಾನು ಈ ನಾಟಕವನ್ನು ಒಪ್ಪಿಕೊಂಡು ಇಲ್ಲಿ ಮಾಡ್ತಿದ್ದೀವಿ. ಇದಕ್ಕೆ ನಮಗೆ ನಮ್ಮ ತುಮಕೂರು ಜಿಲ್ಲಾ ದಿನಪತ್ರಿಕೆ ಹಂಚಿಕೆದಾರರ ಸಂಘದ ಎಲ್ಲ ಪದಾಧಿಕಾರಿಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಪ್ರತಿಯೊಂದು ನಾವು ಏನೇ ಒಂದು ಕಾರ್ಯಕ್ರಮ ಒಕ್ಕೂಟ ಶುರುವಾದಾಗ ಮಾಡಿದ್ದೀವಿ, ಎಲ್ಲ ತುಮಕೂರಿನಿಂದನೇ ಮಾಡಿದ್ದೀವಿ. ಅವರಂತಹ ನಮಗೆ ಸಹಕಾರ ಇನ್ನು ಉಳಿದ ಜಿಲ್ಲೆಗಳಲ್ಲೂ ಕೊಟ್ಟಾಗ ಕೂಡ ನಮ್ಗೆ ಹೆಚ್ಚಿನದಾಗಿ ನಮ್ಮ ವಿತರಕರ ಪರಿಚಯ ಮತ್ತು ಅವರ ಭಾವನೆಗಳನ್ನ ನಾವು ಈಡೇರಿಸಿಕೊಳ್ಳೋದಕ್ಕಾಗಿ ಈ ನಾಟಕ ನಮಗೆ ಸುಲಭವಾಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.